ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಂತ್ಕೋ. ಎಲ್ಲಿಗೋ ಹೋಗ್ತಿದ್ಯಾ ಅನ್ಸುತ್ತೆ. ಹೌದಕ್ಕ, ಸ್ವಲ್ಪ ಕೆಲಸ ಇತ್ತು. ಚೆನ್ನಾಗ್ ಕಾಣಿಸ್ತಿದ್ಯಾ, ಸಖತ್ತಾಗಿ ರೆಡಿ ಆಗಿದ್ಯಾ. ಥ್ಯಾಂಕ್ಸ್ ಅಕ್ಕ. ಅನಾಥಾಶ್ರಮದಲ್ಲಿ ಬೆಳೆದವಳಲ್ವಾ, ಇಷ್ಟು ಚೆನ್ನಾಗಿ ರೆಡಿ ಆಗೋಕೆ ನಿನಗ್ ಗೊತ್ತಿರಲ್ವೇನೋ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಚೆನ್ನಾಗಿ ರೆಡಿ ಆಗಿದ್ಯಾ. ಅದು ಕಾಲೇಜಲ್ಲಿ ಫ್ರೆಂಡ್ಸ್ ಹತ್ರ ಕಲ್ತ್ಕೊಂಡೆ ಅಕ್ಕ. ಇದೇನಿದು, ಟ್ಯಾಟೂನಾ? ಪರವಾಗಿಲ್ವೇ. ಅವ್ರ ಹೆಸರಿನ ಹಚ್ಚೆ ಅಲ್ವಾ, ಚೆನ್ನಾಗೇ ಇರುತ್ತೆ. ಏನಿದು, ಆರ ಅಂತ ಯಾಕೆ ಬರ್ಸ್ಕೊಂಡಿದ್ಯಾ? ನಿನ್ ಹೆಸರು ಶ್ರವಂತಿ ಅಲ್ವಾ? ಎಸ್ ಅಂತ ಹಾಕ್ಸ್ಕೋಬೇಕು. ಇಲ್ಲ ಅಂದ್ರೆ ನಿನ್ ಗಂಡನ ಹೆಸರು ದೇವಾಂಶ ಆಗಿರೋದ್ರಿಂದ ಡಿ ಅಂತ ಹಾಕ್ಸ್ಕೋಬೇಕು. ಆರ್ ಅಂತ ಹಾಕ್ಸ್ಕೊಂಡಿದ್ಯಾ? ಅದು ನನ್ನ ಫ್ರೆಂಡ್ ಹೆಸರಕ್ಕ, ರಾಧಿಕಾ. ಅಂದ್ರೆ ಅವ್ರ ಹೆಸರಲ್ಲ. ಫೋನಲ್ಲಿ ನಿನ್ನ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ ಅಂತಿದ್ಲು. ಹಾಗಾದ್ರೆ ಮಾತಾಡಿದ್ದು ಅವ್ರ ಜೊತೆ ಅಲ್ವಾ? ಆದ್ರೆ ಯಾರೋ ಹುಡುಗನ ಜೊತೆನೆ ಮಾತಾಡಿದ್ಲು ಅಲ್ವಾ? ಇವಾಗ ನೋಡಿದ್ರೆ ಹುಡುಗಿ ಅಂತಿದ್ದಾಳೆ. ರಾಧಿಕಾ, ಒಂದು ಹುಡುಗಿ ಇನ್ನೊಂದು ಹುಡುಗಿ ಹೆಸರನ್ನ ಟ್ಯಾಟೂ ಹಾಕಿಸ್ಕೋತಾಳ ಹೇಳು? ಆಶ್ಚರ್ಯವಾಗಿದೆಯಲ್ಲ. ಅನಾಥಾಶ್ರಮದಲ್ಲಿ ಬೆಳೆದಿದ್ದಲ್ವಾ ಅಕ್ಕ, ಅಲ್ಲಿ ನಮಗ್ ನಾವೇ ಅಕ್ಕ, ತಂಗಿ, ಅಪ್ಪ, ಅಮ್ಮ ಎಲ್ಲ ನಾವೇ ಅಕ್ಕ. ಅವಳು ನನ್ನ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದಾಳೆ, ನಾನು ಕೂಡ ಅವಳ ಹೆಸರನ್ನ ಅಚ್ಚೆ ಹಾಕ್ಸ್ಕೊಂಡಿದ್ದೀನಿ ಅಕ್ಕ. ಅಷ್ಟೇನಾ? ಇಲ್ಲ ಅಂದ್ರೆ ಟ್ಯಾಟೂ ಹಾಕಿಸ್ಕೊಳ್ಳೋ ಅಷ್ಟು ಕ್ಲೋಸ್ ಆಗಿರೋ ಹುಡುಗ ಯಾರಾದ್ರೂ ಇದಾನಾ? ಅಂದ್ರೆ ಎಲ್ಲಿ ಆಲ್ರೆಡಿ ಭಾವನ್ ಜೊತೆ ಮದ್ವೆ ಆಗಿದ್ಯಲ್ಲ, ಏನ್ ಯಾರಾದ್ರೂ ಇದ್ರೆ ತೊಂದ್ರೆ ಆಗುತ್ತಲ್ವಾ? ಊರ್ಮಿಳಾ, ಏನಾ ಪ್ರಶ್ನೆ? ಏನೋ ಕಳ್ಳರನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡ್ತಿದ್ಯಲ್ಲ. ಒಬ್ಬ ಹೆಣ್ಮಗಳ ಹತ್ರ ಮಾತಾಡೋ ಅಂತ ಮಾತುಗಳದು. ಅಂದ್ರೆ ಅನುಮಾನ ಏನಾದ್ರೂ ಇದ್ರೆ ಕ್ಲಾರಿಟಿ ತಗೊಳ್ಳೋದು ಒಳ್ಳೇದಲ್ವಾ ಮಾವ? ನಿನ್ ತಲೆ, ಇದು ಅನುಮಾನ ಅಲ್ಲ, ಸ್ಯಾಡಿಸಮ್ ಅಂತಾರೆ. ಅವಳು ಯಾರೋ ಅವಳ ಸ್ನೇಹಿತೆ ಮದ್ವೆ ಅಂತ ಹೇಳಿದ್ಲಲ್ಲ, ಅಂದಮೇಲೂ ಯಾಕೆ ನಿನ್ಗೆ ಅನುಮಾನ? ಇನ್ಮೇಲೆ ಅವಳನ್ನ ಯಾರಿಗೂ ಪ್ರಶ್ನೆ ಮಾಡೋ ಅಂತ ಅಧಿಕಾರ ಇಲ್ಲ. ಈ ಮನೆಯಲ್ಲಿ ಎಲ್ಲ ರೀತಿಯ ಹಕ್ಕು ಅವಳಿಗಿದೆ. ಅವಳಿಗಿಷ್ಟ ಬಂದಿದ್ದನ್ನು ಮಾಡಬಹುದು, ಇಷ್ಟ ಬಂದಂಗಿರಬಹುದು. ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ನೋಡಮ್ಮ, ಎಲ್ಲೋ ಹೊರಗೆ ಹೋಗ್ತಿದ್ಯಾ ಅನ್ಸುತ್ತೆ. ಹುಷಾರಮ್ಮ. ಆಯ್ತು ಮಾವ. ಹೋಗ್ಬಿಟ್ ಬಾ. ರಾತ್ರಿ ಹೊಟ್ಟೆ ತುಂಬ ಬಿರಿಯಾನಿ ತಿಂದು ಏನು ತಿಂದಿಲ್ಲ ಅಂತಿದ್ದಾಳೆ. ಫೋನಲ್ಲಿ ಯಾರೋ ಹುಡುಗನ ಜೊತೆ ಮಾತಾಡಿ ಅವನ ಹೆಸರು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಅಂತ ಹೇಳಿ ಊರ್ಮಿಳಿ ಅಕ್ಕ ಕೇಳಿದ್ರೆ ಹುಡುಗಿ ಅಂತ ಸುಳ್ಳು ಹೇಳಿದ್ಲು. ಇವಳು ನಡವಳಿಕೆ ಯಾಕೋ ಸಂದೇಹ ಬರೋ ಥರನೇ ಇದೆ. ಏನೋ ನಡೀತಾ ಇದೆ. ಎಲ್ಲಿಗೆ ಹೋಗ್ತಿದ್ದಾಳೆ ಇವಳೀಗ? ಎಲ್ಲಿಗೆ ಹೋಗ್ತಿದ್ದಾಳೀಗ?
ಇವಳ ಬಗ್ಗೆ ತಿಳ್ಕೊಬೇಕು ಅಂದರೆ ಮನೇಲಿ ಹೇಗಿದ್ದಾಳೆ ಅನ್ನೋದಲ್ಲ, ಹೊರಗೆ ಹೇಗಿರ್ತಾಳೆ, ಯಾರನ್ನ ಮೀಟ್ ಮಾಡ್ತಾಳೆ ಅನ್ನೋದು ತಿಳ್ಕೊಬೇಕು. ಅದನ್ನು ತಿಳ್ಕೊಬೇಕು ಅಂದರೆ ಫಾಲೋ ಮಾಡಲೇಬೇಕು. ಅಬ್ಬಾ, ಯಾರು ಫಾಲೋ ಮಾಡ್ತಿಲ್ಲ ಅಲ್ವಾ? ನನ್ನನ್ನು ಯಾರು ಫಾಲೋ ಮಾಡ್ತಾರೆ? ನನ್ನ ಮೇಲೆ ಯಾರಿಗೆ ಡೌಟ್ ಬಂದಿರತ್ತೆ? ಆಟೋ 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 ಆ ಆಟೋನ ಫಾಲೋ ಮಾಡಿ. ಅಣ್ಣ, ಆ ಆಟೋನ ಮಿಸ್ ಮಾಡ್ಕೋಬೇಡಿ, ಕರೆಕ್ಟಾಗಿ ಫಾಲೋ ಮಾಡಬೇಕು. ಆಯ್ತಮ್ಮ. ಅಣ್ಣ ಲೆಫ್ಟ್ ಹೋಗಿ ಅಣ್ಣ. ಲೆಫ್ಟ್. ನಿನ್ ಹೆಸರು ಶ್ರವಂತಿ ಅಲ್ವಾ? ಎಸ್ ಅಂತ ಹಾಕ್ಸ್ಕೋಬೇಕು. ಇಲ್ಲ ಅಂದ್ರೆ ನಿನ್ ಗಂಡನ ಹೆಸರು ದೇವಾಂಶ ಆಗಿರೋದ್ರಿಂದ ಡಿ ಅಂತ ಹಾಕ್ಸ್ಕೋಬೇಕು. ಆರ್ ಅಂತ ಹಾಕ್ಸ್ಕೊಂಡಿದ್ಯಾ? ಹುಡುಗನ ಹೆಸರು ಮೊದಲನೇ ಅಕ್ಷರನ ಹಚ್ಚೆ ಹಾಕಿಸ್ಕೊಂಡು ಯಾರೋ ಹುಡುಗಿ ಅಂತ ಎಷ್ಟು ಚೆನ್ನಾಗಿ ಸುಳ್ಳು ಹೇಳಿದ್ಲು. ಇವಾಗ ಯಾರನ್ನ ಮೀಟ್ ಮಾಡಕ್ ಹೋಗ್ತಿದ್ದಾಳೆ? ಆ ಹಚ್ಚೆ ಹೆಸರು ಹಾಕ್ಸ್ಕೊಂಡಿರೋ ಹುಡುಗನ್ನ ಯಾವುದೋ ಒಂದು ಚಿಕ್ಕ ಆಧಾರ ಸಿಕ್ಕಿದ್ರೆ ಸಾಕು, ಅವಳ ವಿಷಯನೆಲ್ಲ ಹೊರಗೆ ತೆಳಿಬೋದು, ಅವಳ ನಾಟಕನೆಲ್ಲ ಬಯಲ್ ಮಾಡ್ಬೋದು. ಹಾ, ಇಲ್ಲೇ ಯೂಟರ್ನ್ ತಗೊಳ್ಳಿ. ಓ, ದೇವಸ್ಥಾನಕ್ಕೆ ಬಂದ್ಲಾ? ಯಾರನ್ನೋ ಮೀಟ್ ಮಾಡೋಕ್ಕೆಲ್ಲೋ ಹೋಗ್ತಿದ್ದಾಳೆ ಅಂತ ಅಂದ್ಕೊಂಡ್ರೆ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಹೇಗಿದ್ರು ಬಂದಿದ್ದೀನಿ, ನಮಸ್ಕಾರ ಮಾಡ್ಕೊಂಡು ಹೋಗೋಣ. ಅಯ್ಯೋ, ಎಲ್ಲಿ ಹೊಟ್ಟೋದ್ಲು? ಈಗಷ್ಟೇ ನನ್ನ ಕಣ್ಮುಂದೆನೇ ಒಳಗೆ ಬಂದ್ಲಲ್ಲ, ಈಗ ಕಾಣಿಸ್ತಾನೆ ಇಲ್ಲ. ಅಲ್ಲಿದ್ದಾಳಾ? ದೇವ್ರೆ, ಆ ಶ್ರಾವಂತಿ ನಮ್ಮ ಮಾವನ ಸೋದರ ಸೊಸೆ ಅಲ್ಲ ಅನ್ನೋದು ನನ್ನ ಅನುಮಾನ. ನಿಜವಾಗ್ಲೂ ಅಲ್ಲ ಅನ್ನೋದಾದ್ರೆ ಇಲ್ಲ ಅಂತ ನಿರೂಪಿಸೋದಕ್ಕೆ ಒಂದು ಆಧಾರನ ತೋರಿಸು. ಇಲ್ಲ ಅಂದರೆ ಅವಳೇ ನಮ್ಮನೆ ಸೋದರ ಸೊಸೆ ಅಂತ ನಂಬಿ ನಮ್ಮ ಮಾವ ತಗೊಂಡಿರೋ ನಿರ್ಧಾರದಿಂದ ನಮ್ಮ ಕುಟುಂಬಕ್ಕೆ ತೊಂದರೆ ಆಗ್ಬೋದು.
ಎಲ್ಲಿ ನೋಡಿದ್ದೀನಿ ಅಬ್ಬಾ, ಯಾರು ಫಾಲೋ ಮಾಡ್ತಿಲ್ಲ ಅಲ್ವಾ? ನನ್ನನ್ನು ಯಾಕೆ ಫಾಲೋ ಮಾಡ್ತಾರೆ? ನನ್ನ ಮೇಲೆ ಯಾಕೆ ಡೌಟ್ ಬರುತ್ತೆ? ಶ್ರವಂತಿ ಇವನನ್ನ ಯಾಕೆ ಮೀಟ್ ಮಾಡಿದ್ಲು? ಇವನನ್ನ ಮೀಟ್ ಮಾಡಕ್ ದೇವಸ್ಥಾನಕ್ಕೆ ಬಂದ್ಲಾ? ಅಷ್ಟಕ್ಕೂ ಇವನ್ ಯಾರು? ಇದಕ್ಕೂ ಮುಂಚೆ ಇವ್ರನ್ನ ಎಲ್ಲೋ ನೋಡೇ ಇದ್ದೀನಲ್ಲ, ಎಲ್ಲಿ? ಹೌದು, ಅವನೇ. ಅವತ್ತು ಸಾಧು ತರ ಬಂದು ಅವ್ರಿಗೆ ಅಪಾಯ ಇದೆ ಅಂತ ಹೇಳಿದ್ದು ಇವನೇ. ಈ ಬಟ್ಟೆ ಯಾಕೆ ಹಾಕೊಂಡಿದ್ದಾನೆ? ಅಂದ್ರೆ ಇವನು ಸ್ವಾಮೀಜಿ ಅಲ್ಲ. ಅಂದ್ರೆ ಅವತ್ತು ಅವನು ಹೇಳಿದ್ದು ನಿಜಾನೇ ಅಲ್ಲ. ಅಷ್ಟಕ್ಕೂ ಇವನು ಯಾರು? ಯಾಕೆ ಸಾಧು ವೇಷದಲ್ಲಿ ಬಂದು ನನ್ನ ಹತ್ರ ಹಾಗೆ ಹೇಳ್ದ? ಅಷ್ಟಕ್ಕೂ ಈ ಕಳ್ ಸ್ವಾಮೀಜಿ ಜೊತೆ ಶ್ರವಂತಿಗೇನ್ ಮಾತು? ಛೇ, ಈ ಕಳ್ ಸ್ವಾಮೀಜಿನ್ ಮೀಟ್ ಮಾಡಿದಾಳೆ ಅಂದ್ರೆ ಈ ಶ್ರವಂತಿನೂ ಕಳ್ಳಿನೇ. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಶ್ರವಂತಿನ ನಮ್ಮ ಮನೆ ಒಳಗೆ ಕಳಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಸಾಧು ರೂಪದಲ್ಲಿ ಬಂದು ದೂರ ಆಗಿರೋ ಸಂಬಂಧ ಹತ್ರ ಆಗ್ಬೇಕು ಅಂತ ಹೇಳ್ದ. ಅದಾದ್ಮೇಲೆ ಶ್ರವಂತಿ ಮಾವನ್ ಸೋದರ ಸೊಸೆ ತರ ಮನೆ ಒಳಗೆ ಕಾಲಿಟ್ಲು. ಇದನ್ನೆಲ್ಲ ಇವರಿಬ್ರು ಪ್ಲಾನ್ ಮಾಡ್ಕೊಂಡೆ ಆಟ ಆಡ್ತಾ ಇದ್ದಾರೆ ಅನ್ಸುತ್ತೆ. ಅಷ್ಟಕ್ಕೂ ಇವಾಗ್ಲೇ ಇದನ್ನ ಬಯಲ್ ಮಾಡ್ತೀನಿ. ಅವಾಗಿಬ್ರು ಸರಿಗ್ ಸಿಕ್ಕಾಕೋತಾರೆ. ಅಷ್ಟಕ್ಕೂ ಇವ್ರ ವಿಷಯ ಗೊತ್ತಾಯ್ತಲ್ಲ, ಎಲ್ಲ ಹೋಗಕ್ ಸಾಧ್ಯ ಬಿಡು. ಏನಂದ್ರೆ ನನ್ನ ಜೊತೆ ಬನ್ನಿ ಇಲ್ಲಿ. ವೈದೇಹಿ, ಬನ್ನಿ, ಎಲ್ಲಿಗೆ? ಏನಾಯ್ತು ವೈದೇಹಿ? ನಿಂತ್ಕೋ. ಏನಾಯ್ತು? ಟೆನ್ಷನ್ ಆಗ್ಬೇಡ. ತಗೋ, ಇದು ಕುಡಿ, ನೀರು ಕುಡಿ. ಕುಡಿ. ಹಾ, ಹೇಳು. ಅದು ಯಾಕಿಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಏನಂದ್ರೆ ಅವತ್ತೊಂದಿನ ರಾತ್ರಿ ಒಬ್ರು ಸ್ವಾಮೀಜಿ ಬಂದ್ರು, ನಿಮ್ಗೆ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳಿದ್ರು ಅಂತ ಹೇಳಿದ್ನಲ್ಲ. ನಿಜವಾಗ್ಲೂ ಅವರು ಸ್ವಾಮೀಜಿನೇ ಅಲ್ಲ. ಸ್ವಾಮೀಜಿ ಅಲ್ವಾ? ಹೌದು ರೀ, ಅದೆಲ್ಲ ವೇಷ. ಇವತ್ತು ಅವನನ್ನ ಮಾಮೂಲ್ ಬಟ್ಟೆನಲ್ಲಿ ಕಾರಲ್ಲಿ ಹೋಗೋದೇ ನೋಡ್ದೆ. ಕರೆಕ್ಟಾಗಿ ನೋಡ್ದ್ಯಾ? ಅವನೇನಾ? ಹಾ, ಅವನೇ ರೀ. ಅದೇ ಕಣ್ಣು, ಅದೇ ಮೂಗು. ಅವತ್ತು ನೋಡಿದ್ದ ರೂಪ ಹಾಗೆ ಕಣ್ಣಲ್ಲೇ ಉಳ್ಕೊಂಡಿದೆ. ಸರಿ, ಅವನು ವೇಷ ಬದಲಾಯಿಸಿದಾನೆ ಅನ್ಕೋ. ನೀನ್ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಈಗಿನ ಕಾಲದಲ್ಲಿ ಎಷ್ಟೊಂದು ಜನ ಕಳ್ಳ ಸ್ವಾಮೀಜಿಗಳೇ. ಏನೋ ಬಂದ, ಬಾಗ್ ಬಂದಾಗ ಹೇಳೋದ. ನಮ್ಗೇನೋ ನಷ್ಟ ಇಲ್ಲ ಅಲ್ವಾ? ಅಯ್ಯೋ, ಮಾಮೂಲಾಗಿದ್ದಿದ್ರೆ ಪರವಾಗಿಲ್ಲ ರೀ. ಆದ್ರೆ ಅವನನ್ನ ನಮ್ ಶ್ರವಂತಿ ಮೀಟ್ ಮಾಡಿದ್ಲು. ಶ್ರವಂತಿ ಮೀಟ್ ಮಾಡಿದ್ಲ? ಅವನ್ ಯಾಕೆ ಮಾತಾಡ್ತಾಳೆ?
ಸರಿಯಾಗಿ ನೋಡ್ದೆ ನೀನು? ಸರಿಯಾಗಿ ನೋಡಿದ್ದೀನಿ ರೀ. ಅವಳು ಅಲ್ದೇ ಹೋಗಿದ್ದಿದ್ರೆ ನಾನು ಯಾಕೆ ನಿಮಗೆ ಹೇಳ್ತಿದ್ದೆ? ಇಬ್ರು ಜೊತೆಲೇ ಇದ್ರು, ಆದ್ರೆ ಏನ್ ಮಾತಾಡ್ಕೊಂಡ್ರೋ ಗೊತ್ತಾಗ್ಲಿಲ್ಲ. ನಾನು ಅವ್ರ ಹತ್ರಕ್ಕೆ ಹೋಗೋಣ ಅನ್ನೋಷ್ಟರಲ್ಲಿ ಅವ್ರು ಹೊರಟೆ ಹೋಗ್ಬಿಟ್ರು. ನನಗೆ ಯಾಕೋ ಅನುಮಾನ ಬರ್ತಾ ಇದ್ದೆ ರೀ, ಈ ಶ್ರವಂತಿ ನಿಮ್ಮ ಮತ್ತೆ ಮಗಳು ಅಲ್ಲ ಅಂತ. ಸರಿ, ಅವಳು ಯಾರ ಹತ್ರನೂ ಮಾತಾಡ್ತಿದ್ದಾಳೆ ಅಂದರೆ ಬೇರೆ ಏನೋ ಕಾರಣ ಇರಬಹುದು. ಅಷ್ಟಕ್ಕೆ ನಾವು ಅವಳು ನಮ್ಮ ಮತ್ತೆ ಮಗಳಲ್ಲ ಅಂತ ಯಾಕೆ ಅನ್ಕೋಬೇಕು? ಯಾಕಂದ್ರೆ ಅವಳ ವರ್ತನೆ ತುಂಬಾ ಅನುಮಾನ ಬರೋ ಹಾಗಿದೆ. ನಿನ್ನೆ ನಡೆದಿದ್ದಕ್ಕೆ ನಮ್ಗಳ ಥರ ಅವಳು ಕೂಡ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ. ಊಟ ಕೂಡ ಮಾಡಿಲ್ಲ ಅಂತ ಹಾಲು ತಗೊಂಡು ಹೋಗಿ ಕೊಟ್ಟೆ ಅಲ್ವಾ? ಆದ್ರೆ ಒಂದು ಬಿರಿಯಾನಿ ಪ್ಯಾಕೆಟ್ ಆರ್ಡರ್ ಮಾಡಿ ಹೊಟ್ಟೆ ತುಂಬಾ ತಿಂದಿದ್ದಾಳೆ. ಓವರ್ ಆಕ್ಟಿಂಗ್ ಎಷ್ಟು ಬೇಕಾದ್ರೂ ಮಾಡ್ತೀನಿ, ಆದ್ರೆ ಹಸುವು ತಡ್ಕೊಳಕ್ಕಾಗಲ್ಲ. ಹಗಲು ರಾತ್ರಿ ಅಂತ ನೋಡ್ದೆ ಆನ್ಲೈನ್ ಫುಡ್ ಡೆಲಿವರಿ ಆ್ಯಪ್ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು. ಹೌದಾ? ಹೌದು ರೀ. ಬೆಳಗ್ಗೆನೆ ಡಸ್ಟ್ಬಿನಲ್ಲಿ ಇದ್ದಿದ್ದ ಬಿರಿಯಾನಿ ಮತ್ತೆ ಕವರಲ್ಲಿ ಇದ್ದಿದ್ದ ಬಿರಿಯಾನಿ ಬಿಲ್ಲು ನೋಡಿದೆ. ಅಷ್ಟೇ ಅಲ್ಲ, ಬೆಳಗ್ಗೆ ನೀವು ಅವಳ ಜೊತೆ ಫೋನಲ್ಲಿ ಮಾತಾಡಿದ್ರ ಅಂತ ಕೇಳಿದ್ನಲ್ಲ, ಆದ್ರೆ ಮಾತಾಡಿದ್ದು ನಿಮ್ ಜೊತೆ ಅಲ್ಲ, ಬೇರೆ ಹುಡುಗನ ಜೊತೆ. ನೀನನ್ನು ಹೇಗೆ ಬಿಟ್ಟಿರ್ತೀನಿ ಅನ್ಕೊಂಡೆ? ಅಷ್ಟಕ್ಕೂ ನೀನಿಲ್ದೆ ನಾನು ಬದುಕಕ್ಕೆ ಸಾಧ್ಯನಾ ಹೇಳು? ಚಿಕ್ಕ ವಯಸ್ಸಿನ ಸಂಬಂಧ ಮರ್ತೋಗೊತ್ತಾ ಅಂತ ಅವಳು ಏನೇನೋ ಮಾತಾಡ್ತಾ ಇದ್ರೆ ನಿಜವಾಗ್ಲೂ ನಿಮ್ ಜೊತೆನೆ ಮಾತಾಡ್ತಿದ್ದಾಳೆ ಅನ್ಕೊಂಡೆ. ಆದ್ರೆ ಬೇರೆ ಹುಡುಗನ ಜೊತೆ ಮಾತಾಡ್ತಿದ್ಲು. ನಿಜವಾಗ್ಲೂ ನಿಮ್ಮ ಅತ್ತೆ ಮಗಳೇ ಆಗಿದ್ದಿದ್ರೆ ನಿಮ್ ಜೊತೆ ನಡೆದಿರೋ ಮದ್ವೆಗೆ ಬೆಲೆ ಕೊಡೋದೇ ಆಗಿದ್ರೆ ಹಾಗೆ ಬೇರೆ ಹುಡುಗನ ಜೊತೆ ಮಾತಾಡ್ತಾಳ? ಜೊತೆಗೆ ಫೋನಲ್ಲಿ ಅವನ್ ಯಾರ್ದೋ ಹೆಸರಿನ ಅಕ್ಷರನ ಅಚ್ಚೆ ಹಾಕಿಸ್ಕೊಂಡಿದ್ದೀನಿ ಅಂತ ಹೇಳಿ ಊರ್ಮಿಳಾ ಅಕ್ಕ ಕೇಳಿದ್ರೆ ಹುಡುಗಿ ಹೆಸರು ಅಂತ ಸುಳ್ಳು ಹೇಳಿದ್ಲು. ಅದಕ್ಕೆ ಅವಳು ನಿಮ್ಮತ್ತೆ ಮಗಳು ಅಲ್ಲ, ಯಾವುದೋ ಉದ್ದೇಶದಿಂದ ಬಂದಿದ್ದಾಳೆ ಅನ್ನೋದೇ ನನ್ನ ಅನುಮಾನ. ಈಗ ಮಾವ ಬೇರೆ ಇನ್2 ದಿನಗಳಲ್ಲಿ ಅವಳ ಪಾಲಿನ ಆಸ್ತಿನ ಅವಳಿಗೆ ಕೊಡ್ತೀನಿ ಅಂತ ಬೇರೆ ಹೇಳ್ತಿದ್ದಾರೆ. ಅಷ್ಟಕ್ಕೂ ಅವಳು ಯಾರೋ ಏನೋ ಅಂತ ತಿಳ್ಕೊಳ್ಳೋವರೆಗೂ ದಯವಿಟ್ಟು ಅದನ್ನ ಮಾತ್ರ ಮಾಡ್ದಿರೋ ಹಾಗೆ ನೋಡ್ಕೊಳ್ಳಿ. ಏನು ಮಾಡೋದು ವೈದೇಹಿ? ತಡೆಯೋದೇನು ಅಷ್ಟು ಕಷ್ಟದ ಕೆಲಸ ಅಲ್ಲ. ಆದ್ರೆ ನೀನ್ ಅನ್ಕೊಂಡಿರೋದು ನಿಜ ಅಲ್ಲದೆ ಹೋದ್ರೆ? ಯಾಕೆ ನಿಜ ಅಲ್ಲ ರೀ? ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ, ನಡೆದಿದ್ದೀನ ಹೇಳ್ತಿದ್ದೀನಲ್ಲ. ಅವತ್ತು ರೋಡಲ್ಲಿ ಯಾರ ಕುತ್ತಿಗೆ ಮೇಲೋ ಮಚ್ಚೆ ಇರೋದನ್ನ ನೋಡಿ ಅಟ್ಯಾಕ್ ಮಾಡಿದ್ದು ಅವನೇ ಅಂತ ಹೇಳಿದೆ. ಆದ್ರೆ ಅವನು ಆಗಿರ್ಲಿಲ್ಲ ಅಲ್ವಾ? ಕೆಲವೊಂದ್ಸಲ ಇದೇ ನಿಜ ಏನೋ ಅನ್ನೋ ಹಾಗೆ ನಮ್ಗೆ ಅನಿಸ್ತಾ ಇರುತ್ತೆ, ಆದ್ರೆ ಅದು ನಿಜ ಆಗಿರಲ್ಲ ವೈದೇಹಿ. ಇಲ್ಲ ರೀ, ನಾನು ನನ್ನ ಕಣ್ಣಾರೆ ನೋಡ್ದೆ. ಒಂದ್ ವೇಳೆ ನಾನು ಹೇಳಿದ್ ನಿಜಾನೇ ಆಗಿದ್ರೆ ನಿಮ್ಮ ಅತ್ತೆ ಮಗಳು ಅಂತ ಹೇಳ್ಕೊಂಡು ಬೇರೆ ಯಾರೋ ಬಂದಿದ್ರೆ ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ನಾವ್ಯಾಕೆ ಅವಕಾಶ ತಗೋಬೇಕು? ಇದೊಂದ್ಸಲಕ್ಕೆ ಏನೋ ಒಂದನ್ನ ಹೇಳಿ ಇದನ್ನ ಮುಂದಕ್ಕೆ ಹಾಕ್ಸಿ. ಅಷ್ಟರೊಳಗಡೆ ನಿಜ ಏನು ಅನ್ನೋದು ಗೊತ್ತಾಗತ್ತೆ. ಮಾವನ್ ಜೊತೆ ನೀವೊಂದ್ಸಲ ಮಾತಾಡ್ರಿ. ವಿಚಾರ ಪೂರ್ತಿ ಗೊತ್ತಿಲ್ಲದೆ ವೈದೇಹಿ ಹೀಗೆ ಮಾತಾಡಲ್ಲ. ರಿಸ್ಕ್ ತಗೊಳ್ಳೋದು ಯಾಕೆ? ಸರಿ, ಈಗಲೇ ಹೋಗಿ ಅಪ್ಪನ ಹತ್ರ ಮಾತಾಡೋಣ, ನಡಿ. ಬನ್ನಿ. ಅಪ್ಪ, ನೀವು ಆಚೆ ಹೋಗ್ತಾ ಇದ್ದೀರಾ? ಹೌದು, ಹೇಳು ದೇವಾಂಶ್. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಯಾವುದ್ರ ಬಗ್ಗೆ? ಅದೇ ಫಂಕ್ಷನಲ್ಲಿ ಅತ್ತೆ ಭಾಗದ ಆಸ್ತಿನ ಶ್ರವಂತಿ ಕೊಡ್ತೀನಿ ಅಂತಿದ್ರಲ್ಲ? ಹೌದು. ಸ್ವಲ್ಪ ದಿನ ಅದನ್ನ ಮುಂದಕ್ಕೆ ಹಾಕ್ಬಹುದಲ್ವಾ?